passengers to Lusaka. Remaining passengers to Lusaka, please board the aircraft unit number B2. ಅಂತೂ ನಮ್ಮ ಬ್ಯಾಂಗ್ಳೂರ್ ಏರ್ ಬಸ್ನ ಹತ್ತಿ ಕುತ್ಕೊಂಡಾಯ್ತು. ಲಕ್ಕಿಲಿ ನನಗೆ 2 ಕಡೆ ವಿಂಡೋ ಸೀಟ್ ಸಿಕ್ಕಿದೆ. ಇವಾಗ ಜಸ್ಟ್ ಎಲ್ಲ ಮುಗಿಸಿ ಬ್ಯಾಂಗ್ಳೂರ್ಗೆ ಇವಾಗ ಹೋಗೋದಕ್ಕೆ ಅಂದ್ಬಿಟ್ಟು ನಮ್ಮ ಇಥೋಪಿಯಾ ಟು ಬ್ಯಾಂಗ್ಳೂರ್ಗೆ ಏರ್ ಬಸ್ ಆಗಿದೆ. ಕನ್ನಡದವರೊಬ್ಬರು ಸಿಕ್ಕಿದ್ರು, ಇಲ್ಲಿಂದ ಮಾತಾಡ್ಕೊಂಡು ಬಂದ್ವಿ. ಅಂದರೆ ಆಫ್ರಿಕಾಯಿಂದ ಸಿಕ್ಕಿಲ್ಲ, ಇಲ್ಲಿ ಇಥೋಪಿಯಾ ಲ್ಯಾಂಡ್ ಆಯ್ತಲ್ಲ, ಲ್ಯಾಂಡ್ ಆದಮೇಲೆ ನನಗೆ ಒಬ್ಬರು ಕನ್ನಡದವ್ರು ಸಿಕ್ಕಿದ್ರು. ಸೊ ಇದೇ ಬಸ್ಸಲ್ಲಿ ಇದ್ದರೆ ಒಂದು ಮುಂದೆ ಇದೆ ಸೀಟು. ಸೊ ನಾವು ಬ್ಯಾಂಗ್ಳೂರ್ ಇದ್ದೀವಿ, ಬ್ಯಾಂಗ್ಳೂರು ಅದು ಏನೋ ಮಡಿಕೇರಿ ಅಂತ. ಸೊ ಸಿ ಯು ಆಫ್ಟರ್ ಆಲ್ಮೋಸ್ಟ್ 9 hours. ಓಕೆ, ಬ್ಯಾಟ್ರಿ ಫುಲ್ ಲೋ ಇದೆ. ಬೆಂಗಳೂರಿಗೆ ಹೋದ್ಮೇಲೆ ಸಿಗೋಣ. Mobile phone is flight mode for takeoff and landing. Please switch to all electronic devices and throw them away. I would like to direct your attention to tabs and monitors where we will be showing safety demonstration. We appreciate your complete attention during this safety demonstration. We will serve homemade meal as well as drink after takeoff. Wish you a pleasant flight. Thank you. ክቡራትና ክቡራን እንግዶቻችን ባለቤትና የውጭ መሰረት በመነሳት መድኃኒት Ethiopian Airlines always gives priority for the safety of its customers. Now we demonstrate the safety features of this aircraft. Ethiopian Airlines always gives priority for the safety of its customers. Now we demonstrate the safety features of this aircraft. And your attention is essential as to may differ from other aircraft that you may have flown on before. ክቡራትና ክቡራን እንግዶቻችን በኢትዮጵያ አየር መንገድ ለመብረር እንኳን ደህና መጣችሁ። Ladies and gentlemen, welcome aboard Ethiopian Airlines flight. የእጅ ሻንጣችሁን ከላይ በሚገኘው የእቃ ማስቀመጫ ውስጥ ወይም ከፊት ለፊቱ ከሚገኘው ወንበር ስር ያስቀምጡ። ሻንጣዎች በመተላለፊያ መንገድ ወይንም በመውጫ በሮች ገናኝ ይበራል። If there is an overwater emergency, put your life vest on, connect the buckles and pull the strap tight. Inflate just before you leave the aircraft by pulling the red toggles or blowing air to the ಟೇಕ್ ಆಫ್ ಆಗ್ತಾ ಇದೆ ಸ್ಲೋಲಿ. ಇದೆಲ್ಲ ನಂಗೆ ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ, ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀನಿ ಅಂತಾರ ಇಲ್ಲ. ಇದೆಲ್ಲ ನನ್ನ ಹಸ್ಬೆಂಡಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಯಾಕೆ ಅಂತಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ನಾವು. ಸೊ ಮನೆ ಕಟ್ಟೋವಾಗ ಈ ಥರ ಒಂದು 4-5 ಲಕ್ಷ ಖರ್ಚು ಮಾಡಿ ಅದೆಲ್ಲ ಕಲಿಸ್ಕೊಡೋದು ನಿಜ. ಅಲ್ಲಿ ಹೋದಾಗಿಂದನೂ ಅವ್ರು ಯಾವುದಕ್ಕೂ ಬೇಡ ಅಂದಿಲ್ಲ. ಆ್ಯಂಡ್ ಲಿಟ್ರಲಿ ಎಲ್ಲದಕ್ಕೂ ಎಸ್ ನಾನೇ ಬೈತಾ ಇದ್ದೆ, ಇಷ್ಟೊಂದು ಕಾಸ್ಟ್ಲಿದು ಬೇಕಾ ಅಂತೇಳಿ. ಏನು ಹೇಳ್ತಿದ್ದೀನಿ ಅಂದರೆ, ನಮ್ಮ ಕನ್ನಡ ದೇಶಕ್ಕೆ ಬಂದ್ಬಿಟ್ಟು ಅಂದರೆ ನಮ್ಮ ಕನ್ನಡಿಗರಿಗೆ ಒಂದು ಮರ್ಯಾದೆ ಅಂತ ಇದೆ, ಅದನ್ನು ಎಲ್ಲರೂ ಕಳೀತಾ ಇದ್ದಾರೆ. ಯಾಕೆ ಅಂದರೆ ಯಾರೋ ಮಾಡಿದ ತಪ್ಪಿಗೆ ಆ್ಯಂಡ್ ಅದೇ ಇವಾಗ ನಾವು ಎಲ್ರಿಗೂ ಗೊತ್ತು, ನಾವು ಮನೆ ಮಾಡ್ತಾಯಿದ್ದೀವಿ ಆ ಥರ ಎಲ್ಲ. ಆ ಥರ ನಮ್ಮದು ಏನು ಎಲ್ಲ ಪ್ರಾಪರ್ಟೀಸ್ನ ಮಾರಿ ಆ ಥರದ್ದೇನಿಲ್ಲ, ಎಲ್ಲದು ನಾವು ಕಷ್ಟಪಟ್ಟೇ ನಾವು ಮಾಡ್ತಾ ಇರೋದು. ಸೊ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾರೆ ಕೆಲವ್ರು ಗಂಡಸ್ರುಗಳು, ಅದೆಲ್ಲ ಬೇಕಿತ್ತಾ ಹಿಂಗೆ ಅಂತೇಳಿ. ಬಟ್ ನನ್ನ ಗಂಡ ಯಾವತ್ತಿಗೂ ಯೋಚನೆ ಮಾಡಲಿಲ್ಲ. ಅದು ನಿಜವಾಗ್ಲೂ ಜೋಕ್ ಅಲ್ವೇ ಅಲ್ಲ. ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಿಸೋದು ಅಂದರೆ ಹೆಂಡ್ತಿಗೆ ಅದು ಎಲ್ರಿಗೂ ಅಂದರೆ ಸ್ವಲ್ಪ ಲಿಟಲ್ ಪೀರಿಯಡಲ್ಲೇ ಮತ್ತು ರಿಟರ್ನ್ ಹೋಗಬೇಕಿತ್ತು. ಅದೆಲ್ಲ ನಮ್ಮ ಯಜಮಾನ್ರಿಗೆ ನನಗೆ ಅವ್ರ ಮುಂದೆ ನಾನು ಏನೂ ಹೋಗ್ಲಲ್ಲ. ಯಾಕಂದರೆ ಅವರು ನನ್ನನ್ನು ಹೋಗ್ಲಲ್ಲ ಮತ್ತು ನಾನು ಅವ್ರನ್ನ ಹೋಗ್ಲಕ್ಕೆ ಹೋಗಲ್ಲ. ಬಟ್ ರೆಸ್ಪೆಕ್ಟ್ ಇದೆ ಇಬ್ರಿಗೂ. ಬಿಕಾಸ್
ಅವ್ರಿಗೂ ಗೊತ್ತು ನಂದು ಜವಾಬ್ದಾರಿ ಅಲ್ಲಿ ಕಾಯ್ತಾ ಇರುತ್ತೆ ಅಂತೇಳಿ. ನನಗೂ ಗೊತ್ತು ಅವರಲ್ಲಿ ದುಡಿದ್ರೇ ನಮಗಿಲ್ಲಿ ಊಟ ಸಿಗುತ್ತೆ ಮತ್ತು ಎಲ್ಲನೂ ಸಿಗುತ್ತೆ. ವಾಟೆವರ್ ಇವತ್ತು ನಾವು ಯಾವ ಸ್ಟೇಜಲ್ಲಿದ್ದೀವಿ ಅದೆಲ್ಲನೂ ನನ್ನ ಗಂಡ ಒಬ್ಬರೇ ಕಷ್ಟಪಟ್ಟು ಅವ್ರು ದುಡಿದು ಮಾಡಿರೋದು. ನಮಗೆ ಯಾರ ಆಸ್ತಿನೂ ನಾವು ನಂಬಿ ಇಲ್ಲ, ನಾವು ಯಾರ ಋಣದಲ್ಲೂ ಇಲ್ಲ. ಅದೊಂದು ಹೆಮ್ಮೆಯಿಂದ ಹೇಳ್ಕೊತೀವಿ. ಬಿಕಾಸ್ ಒಂದೊಂದು ರೂಪಾಯಿಗೂ ಇವಾಗ ನಾನು ಫ್ಲೈಟಲ್ಲಿ ಕೂತ್ಕೊಂಡು ಊಟ ಮಾಡ್ತಿರೋದು ಅನ್ನನೂ ಸಹ ನನ್ನ ಗಂಡ ದುಡ್ಡು ಕೊಟ್ಟು ಫ್ಲೈಟ್ ಟಿಕೆಟ್ನ ನಾನು ಬುಕ್ ಮಾಡಿ ಇದಕ್ಕೇ ನಮಗೆ ಅಲ್ಲಿ ಊಟ ಸಿಗ್ತಿದೆ. ಬಿಕಾಸ್ ಸುಮ್ಮನೆ ಯಾರೂ ಕೊಡೋದಿಲ್ಲ ಅಲ್ಲ. ಯಾವಾಗಲೂ ಹೇಳ್ತಾಯಿದ್ರು ಅವಾಗ ತುಂಬ 10 years ಬ್ಯಾಕ್ ನಾನು ಮದುವೆ ಆದಾಗ ಎಲ್ಲರೂ ಕಿಂಡಲ್ ಮಾಡಿದ್ದೆ ಉಂಟು. ಇವಳು ಹೆಂಡತಿ ಮಕ್ಕಳನ್ನ ಸಾಕ್ತಾನ, ಹಾಗೆ ಹೀಗೆ ವಾಟೆವರ್ ಹೇಳಿದರು. ಅವ್ರಿಗೆಲ್ಲ ಇದೇ ಆನ್ಸರ್ ಅನಿಸುತ್ತೆ. ಯಾಕಂದರೆ ನನ್ನ ಗಂಡ ನನ್ನನ್ನು ರಾಣಿ ಅಲ್ಲ, ಮಹಾರಾಣಿ ಥರ ನೋಡ್ಕೊತಾ ಇದ್ದಾರೆ. ಯಾಕಂದರೆ ನಾನು ನನ್ನ ಗಂಡನ ಮಹಾರಾಜನ ಥರ ಟ್ರೀಟ್ ಮಾಡೋದಕ್ಕೇ ನನ್ನ ಗಂಡ ನನ್ನನ್ನು ಮಹಾರಾಣಿ ಥರ ಟ್ರೀಟ್ ಮಾಡ್ತಾಯಿದ್ದಾರೆ. ಬಿಕಾಸ್ ಏನೋ ಒಂದು ಬಾವಿಲಿರೋ ಕಪ್ಪೆ ಥರ ನಾನು ನಿಂತಿದ್ದು. ಇವಾಗ ಇಂಡಿಪೆಂಡೆಂಟಾಗಿ ಎಲ್ಲನೂ ನಾನು ನೋಡ್ತೀನಿ ಅಂತಂದರೆ ಇವಾಗ 1000 ಜನ ಅಲ್ಲ, ನನಗೆ ಎಷ್ಟು ಜನ ಬಂದ್ರೂ ನನಗೆ ಗೊತ್ತು ಯಾವ ಥರ ಮಾತಾಡಬೇಕು ಏನಂತೇಳಿ. ಬಟ್ ನಾನು ಯಾರಿಗೂ ತಲೆ ತಗ್ಸಲ್ಲ. ನಾನು ಇರೋದೇ ಅದೇ ಥರ. ಬಟ್ ಅದನ್ನು ಎಲ್ಲರೂ ಹೇಗೂ ಅಂದ್ಕೊಂತಾರೆ. ಅದು ಒಂದು ಸ್ವಾಭಿಮಾನ, ನನ್ನ ಸ್ವಾಭಿಮಾನ. ಅದು ನಮ್ಮ ಮನೆಯವ್ರು ಹೇಳಿರೋದೇ ಅದು. ಇವಾಗ ನನ್ನ ಬರೋಕ್ಕೆ ಭಯ ಪಡ್ತಾಯಿರುವಾಗ, ಹೋಗೋಕ್ಕೆ ಭಯ ಪಡ್ತಿರುವಾಗ ಎಲ್ಲ ನನಗೊಂದೇ ಹಿಡಿತು. ಸೊ ನಿನ್ನ ಕೈಲಾಗುತ್ತೆ, ನೀನು ಮಾಡು, ನಿನ್ನ ಕೈಲಾಗುತ್ತೆ, ಇದು ನೀನು ಮಾಡು, ಲಿಟ್ರಲಿ ನಿನ್ನ ಕೈಲಾಗುತ್ತೆ, ಇದು ಯು ಕ್ಯಾನ್ ಡೂ ಅಷ್ಟೇ ನನ್ನ ಗಂಡ ಹೇಳ್ತಾರೆ. ಪ್ರತಿಯೊಂದರಲ್ಲೂ ನನಗೆ ಬ್ಯಾಕ್ ಬೋನ್ ಆಗಿದ್ದಾರೆ, ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡ್ತಾರೆ. ಇವಾಗ ಏನೋ ಒಂದು ಅವರೆಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಇವತ್ತವರೆಗೂ ನಾನು ಇಂಡಿಪೆಂಡೆಂಟಾಗಿ ನಾನು ಇಂಡಿಯಾದಲ್ಲಿ ಎಲ್ಲನೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಂತಂದರೆ ಅದಕ್ಕೆ ನನ್ನ ಗಂಡ ಒಂದೇ ಮೋಟಿವೇಶನ್ ಪೀರಿಯಡು. ನಾನು ಇವಾಗ ಅವ್ರಿಗೆ ಏನಾದ್ರು ಕೆಲಸ ಆಗಬೇಕು, ನನಗೆ ಇಲ್ಲೇನೋ ಕೆಲಸ ಆಗಬೇಕು ಅಂತ ನಾನು ಅವ್ರಿಗೆ ಹೇಳೋಕ್ಕೆ ಹೋಗಲ್ಲ. ನಾನು ರಿಸಲ್ಟ್ ಮಾತ್ರ ನಾನು ಅವ್ರಿಗೆ ಹೇಳ್ತೀನಿ, ರೀ ಹಿಂಗಾಯಿತು ಅಷ್ಟೇ. ಅವ್ರು ನನಗೆ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನೀನು ಡಿಸಿಷನ್ ತೊಗೊಳ್ಳೋಷ್ಟು ಕೆಪಾಸಿಟಿ ನಿನಗಿದೆ, ಮೆಚುರಿಟಿ ನಿನಗೆ ಮೈಂಡ್ಸೆಟ್ ಇದೆ. ಸೊ ಯು ಕ್ಯಾನ್ ಡೂ. ನಿನಗೆ ಏನೋ ಸಜೆಷನ್ ಕೇಳಬೇಡ. ನಿನ್ನ ಕೈಯಲ್ಲಿ ಇನ್ಸ್ಟೆಂಟಾಗಿ ಏನೋ ಒಂದು ಆಗುತ್ತೆ ಅಂತಂದರೆ ಇನ್ಸ್ಟೆಂಟಾಗಿ ನೀನು ಅದನ್ನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡು. ನಿನಗೆ ಡಿಸೈಡ್ ಮಾಡ್ಕೊ, ನೀನು ಕರೆಕ್ಟಾಗಿ ಅದೆಲ್ಲ ಪರ್ಫೆಕ್ಟ್ ಅನಿಸುತ್ತಾ ನೀನು ಡಿಸೈಡ್ ಮಾಡ್ಕೊ ಅಷ್ಟೇ ಅವ್ರು ಹೇಳ್ತಾರೆ. ನಂಗೆ ಅದೊಂಥರ ಎಲ್ಲ ಹೆಣ್ಮಕ್ಳಿಗೂ ಅದು ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನಾವು ಒಂದು ಅಪ್ಪನ ಮನೆಯಲ್ಲಿ ನಾವೇನು ಯಾವುದು ಲೋಕಜ್ಞಾನ ಇಲ್ಲದೇ ನಾವು ಬೆಳೆದಿದ್ದಲ್ವ. ಹಂಗಾಗಿ ನಮಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಆ ಥರ ಮೋಟಿವೇಶನ್ ಕೊಡೋ ಗಂಡಂದಿರು ಸಿಗೋದು ತುಂಬ ಇಂಪಾರ್ಟೆಂಟು. ಸೊ ಲಕ್ಕಿಲಿ ನನಗದು ಮೋಟಿವೇಶನ್ ಸಿಕ್ಕಿದೆ. 1000 ಜನ 1000 ಹೇಳ್ಬೋದು, ಅವಳು ಗಂಡು ಮಕ್ಳು ಥರ ಆಡ್ತಾಳೆ. ಹೌದು ಗುರು, ನಾವು ಗಂಡು ಮಕ್ಳು ಥರನೇ ನಾವು ಎಲ್ಲ ಲೈಫ್ ಲೀಡ್ ಮಾಡೋದಕ್ಕೇ ನಮಗೆ ಇವತ್ತಿಗೂ ನಾವು ಯಾರ ಹತ್ರನೂ ಏನೋ ಅನ್ನಿಸ್ಕೊಳಕ್ಕೆ ನಾನು ರೆಡಿ ಇಲ್ಲ. ನಮ್ಮನೆಯವ್ರು ಅದೇ ಹೇಳ್ತಾರೆ, ನೀನು ಅನ್ನಿಸ್ಕೊಬೇಡ, ಯಾರ ಹತ್ರನಾಗ ಸಾವನ್ನ ಒಪ್ಕೊಂಬಿಡು, ಸೋಲನ್ನ ಮಾತ್ರ ಒಪ್ಕೊಂಬೇಡ ಅಂತ ಅವ್ರು ಯಾವಾಗಲೂ ಹೇಳ್ತಾರೆ. ಸೊ ಅದಕ್ಕೆ ನಾನು ಯಾವತ್ತಿಗೂ ಸೋಲು ಒಪ್ಕೊಂಡು ನನಗೆ ರೂಢಿನೇ ಇಲ್ಲ. ನನ್ನ ಮೈಂಡ್ಸೆಟ್ ಹಂಗೇನೆ, ಯಾವುದು ಕರೆಕ್ಟ್ ಅನಿಸುತ್ತೆ ಅದಕ್ಕೆ ಓಕೆ ಅಷ್ಟೇ ನಾನು ಹೇಳ್ತೀನಿ. ಬಟ್ ಇಷ್ಟೂ ವರ್ಷ ನಾವು ಮದುವೆ ಆಗಿ 11 years ಆಗೋಯ್ತು. ನಾವು ಒಂದು 3 ವರ್ಷದಿಂದ ಎಲ್ಲ ಬುದ್ಧಿ ಕಲ್ತಿದ್ದೀವಿ ಅನಿಸುತ್ತೆ. 8 ವರ್ಷ ನಾವು ದುಡ್ದಿದ್ದೆಲ್ಲ ಬರೀ ಕಂಡೋರ್ಗೇ ಹಾಕೋದಾಗಿದೆ. ಹಂಗಾಗಿ ಇನ್ಮೇಲೆ ನಮಗೆ ಬುದ್ಧಿ ಬಂದಿದೆ. ಯಾಕಂದ್ರೆ ನಮಗೆ ಅಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾರೆ ನಮಗೆ ಅಕ್ಕಪಕ್ಕ ಇರೋರೆಲ್ರೂ. ಇನ್ಮೇಲಿಂದ ನಾವು ತುಂಬ ಬುದ್ಧಿವಂತ ಆಗಿದ್ದೀವಿ. ಬಟ್ ನಾನು ಅಲ್ಲಿ ಹೋಗಿದ್ದಾಗ ಒಂದು ಇಶ್ಯೂ ನನ್ನ ಕಿವಿ ಕೇಳಿಸ್ತು. ಬಟ್ ನಾನು ಬಂದಮೇಲೆ ಅದು ಉಸಿರೇ ಇಲ್ಲ, ಅದು ಎಲ್ಲೋಯ್ತೋ ಗೊತ್ತಿಲ್ಲ. ಅವರೆಲ್ಲ ಬೆನ್ನಿಂದೆಡೆ ಅಷ್ಟೇ ಮಾತಾಡಬೇಕು ಹೊರತು ಬೆನ್ನು ಮುಂದ್ಗಡೆ ಮಾತಾಡೋಷ್ಟು ಮೀಟ್ಸ್ ಯಾರಿಗೂ ಇರೋಲ್ಲ. ಆ ಟೆಲಿಕಾಸ್ಟ್ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ನಾವು ಆಲ್ಮೋಸ್ಟ್ ಬೆಂಗಳೂರಿಗೆ ನಾನು ರೀಚ್ ಆಗ್ತಾಯಿದ್ದೆ, ಲ್ಯಾಂಡ್ ಆಗ್ತಾಯಿತ್ತು. ಸೊ ಇದು ಕಂಟಿನ್ಯೂಸ್ ಆಗಿ ವಿಡಿಯೋ ಇರುತ್ತೆ. ಕ್ಲೌಡ್ಸ್ ಎಲ್ಲ ನೋಡೋದಕ್ಕೇ ತುಂಬ ಖುಷಿ ಆಗ್ತಿತ್ತು. ಎಲ್ಲ ಒಂದು ಕಡೆ ನನ್ನ ಮಕ್ಕಳನ್ನ ನೋಡೋಕ್ಕೆ ನನಗೆ ಕ್ಯೂರಿಯಾಸಿಟಿ. ಯಾಕಂದರೆ ಹೌದು ಬರ್ತಾಯಿದ್ದೀನಿ, ಅಮ್ಮ ಬರ್ತಾಯಿದೆ ಅಂತ ತುಂಬ ಸರಿ ಕಾಲ್ ಮಾಡ್ತಾಯಿದ್ರು. ಬಟ್ ನನಗೆ ಅಲ್ಲಿದ್ದು ಸಿಮ್ ಬೇರೆ ಇತ್ತು, ಇಲ್ಲಿದ್ದು ಸಿಮ್ ಬೇರೆ ಇತ್ತು. ಮತ್ತು ಫ್ಲೈಟಲ್ಲಿ ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಫೋನಲ್ಲಿ ಆ್ಯಂಡ್ ಫೈನಲಿ ರೀಚ್ ಆಗಿದ್ದು ನಾನು ಬೆಂಗಳೂರಿಗೆ. ಆ್ಯಂಡ್ ಅಲ್ಲೆಲ್ಲ ಮತ್ತೆ ಪ್ರೊಸೆಸ್ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನನ್ನ ಲಗೇಜ್ ಎಲ್ಲ ತೊಗೊಂಡು ಹೋಗೋಷ್ಟರಲ್ಲಿ ಲೇಟಾಗಿ ಹೋಗಿತ್ತು. ಫ್ಲೈಟ್ ಬಂದಿದ್ದೆ ಆಲ್ಮೋಸ್ಟ್ 3/4 ಗಂಟೆ ಲೇಟ್ ಅನಿಸುತ್ತೆ. ಸೊ ನನ್ನನ್ನು ಸ್ವಾಗತ ಮಾಡೋಕ್ಕೆ ಯಾರೂ ಇರಲಿಲ್ಲ. ಎಲಿಫೆಂಟ್ ನನ್ನ ಸ್ವಾಗತ ಮಾಡ್ತು. ಆ್ಯಂಡ್ ಇಲ್ಲಿಂದ ನಾನು ಕ್ಯಾಬ್ ಮಾಡ್ಕೊಂಡು ಮನೆಗೆ ಹೋದೆ ಅಷ್ಟೇ.